ಕುಮಾರಸ್ವಾಮಿಗೆ ಮತ್ತೆ ಏನೋ ಒಂದು ಗಣಿಯ ಸಂಕಷ್ಟ ಇವತ್ತು ಅವರ ಪಾಲಿಗೆ ಪ್ರಾರಂಭ ಆಗಿದೆ ಅಂತಕ್ಕಂಥ ಒಂದು ವರದಿಗಳು ಸುದೀರ್ಘವಾಗಿ ಎಲ್ಲ ಮಾಧ್ಯಮಗಳಲ್ಲೂ ಬಹಳ ದೊಡ್ಡ ಮಟ್ಟದ ಪ್ರಚಾರವೂ ದೊರಕಿದೆ. ಇಲ್ಲಿ ನಿಮಗೆ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನವೆಂಬರ್ ತಿಂಗಳಲ್ಲಿ ಗವರ್ನರ್ ಮುಂದೆ ನನ್ನ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಈಗ ಹೋಗ್ಲಿಕ್ಕೆ ಕಾರಣ ಏನು? ಯಾವ ಕಾಂಗ್ರೆಸ್ ಸರ್ಕಾರ 2023 ಜೂನ್ ಜುಲೈನಲ್ಲಿ ಅಧಿಕಾರಕ್ಕೆ ಬಂದರು, ಬಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳೇನು ಪ್ರಾರಂಭ ಮಾಡಿದರು, ಅದರ ಬಗ್ಗೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡಿದಂಥದ್ದು ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಪ್ರಾರಂಭ ಆಯಿತು. ಹಿಟ್ ಅಂಡ್ ರನ್ ಅಂದರು, ಪಲಾಯನವಾದ ಮಾಡ್ತಾನೆ ಕುಮಾರಸ್ವಾಮಿ ಅಂದರು, ಎಲ್ಲ ರೀತಿ ಮಾಡಿದ್ದು ನೋಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ನಾನು ಯಾವಾಗ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ವಾಗ್ದಾಳಿಗಳನ್ನು, ಈ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳ ಬಗ್ಗೆ ಕಠಿಣವಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಪ್ರಾರಂಭ ಮಾಡಿದೆ, ಆ ಹಿನ್ನೆಲೆಯಲ್ಲಿ ನವೆಂಬರ್ ತಿಂಗಳಲ್ಲಿ ಪಾಪ ಕಳಿಸಿದ್ದಾರೆ ಗವರ್ನರ್ಗೆ ಒಂದು ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಿ ಅಂತ. ಅಲ್ಲಿಂದ ಈ ಒಂದು ಗಣಿ ಅಕ್ರಮದ ಪ್ರಕರಣಗಳು ಪ್ರಾರಂಭ ಆಯಿತು. ನಾನು ಹೈಕೋರ್ಟ್ನಲ್ಲಿ ಒಂದು 482 ಹಾಕಿದೆ. ಹೈಕೋರ್ಟ್ನಲ್ಲಿ 20/1/2012 ನನ್ನ ಮೇಲಿದ್ದಂಥ ಪ್ರಕರಣ 150 ಕೋಟಿ ಪ್ಲಸ್ ಜನ್ಕಲ್ ಮೈನಿಂಗ್ದು 2 ಕ್ಯಾಶ್ ಮಾಡಿ ತನಿಖೆ ರದ್ದು ಮಾಡಿ ಸಾಯಿ ವೆಂಕಟೇಶ್ವರ ಒಂದನ್ನು ತನಿಖೆ ನೀವು ಮುಂದುವರಿಸ್ಕೊಳ್ಳಿ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಆದೇಶ ಆಯಿತು. ಇದನ್ನು ನಿಮ್ಮ ಗಮನಕ್ಕೆ ನಾನು ಮೊನ್ನೆನೂ ತಂದಿದ್ದೇನೆ. ಇಲ್ಲಿ SM ಕೃಷ್ಣ ಅವ್ರದ್ದು, ಧರ್ಮಸಿಂಗ್ ಅವರು ಕೇಸ್ ಏನಿತ್ತು, SM ಕೃಷ್ಣ ಅವರು ಸುಪ್ರೀಂ ಕೋರ್ಟ್ಗೆ ಅವರು ಸ್ಟೇ ಪಾಸ್ ಮಾಡಲಿಕ್ಕೆ ಅವರ ಅಡ್ವೊಕೇಟ್ಗಳು ಇಟ್ಕೊಂಡು ಏನೇನು ನಡೆದಿದೆ 2012ರಿಂದ ಎಲ್ಲ ಇಲ್ಲಿದೆ. SM ಕೃಷ್ಣ ಅವ್ರದ್ದು ಅದರಲ್ಲೇ ನಮ್ಮದು ಇದು ಸೇರ್ಕೊಂಡಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಬಟ್ SM ಕೃಷ್ಣ ಅವರಿಗೆ ರಿಲೀಫ್ ಕೊಟ್ಟಿದ್ದಾರಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಧರ್ಮಸಿಂಗ್ ಅವ್ರ ಮೇಲೂ 23-24 ಕೋಟಿ ಅವರಿಂದ ಸರ್ಕಾರದ ಎಕ್ಸ್ಚೆಕರ್ಗೆ ಲಾಸ್ ಆಗಿದೆ ಅಂತೇಳಿ ಅವೆಲ್ಲ ಲೋಕಾಯುಕ್ತ ರಿಪೋರ್ಟ್ ಕೊಟ್ಟರು. ಪಾಪ ಅವ್ರು ನಮ್ಮ ಮುಂದೆ ಇವತ್ತಿಲ್ಲ, ಅದನ್ನ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಬಿಟ್ಬಿಡೋಣ. ಇದು ಒಂದು SM ಕೃಷ್ಣ ಅವರದು. ಒಂದು ನಾನು ಯಾವೊಂದು ಸುಪ್ರೀಂ ಕೋರ್ಟ್ ಮುಂದೆ ಈ ಹೈಕೋರ್ಟ್ನಲ್ಲಿ ಸಾಯಿ ವೆಂಕಟೇಶ್ವರದ್ದು ಒಂದು ಉಳಿತಲ್ಲ ನಂದು ತನಿಖೆ ವಿಷಯದಲ್ಲಿ 2014ಕ್ಕೆ ನಾನು ಸುಪ್ರೀಂ ಕೋರ್ಟ್ ಮುಂದೆ ಹೋದೆ. ಆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳು. ಇಲ್ಲಿ ಯಾವೊಂದು ಹೈಕೋರ್ಟ್ನ ಆದೇಶ ಮಾಡಿದ್ರು ಅದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ SITಯನ್ನು ಅಲ್ಲಿ ತನಿಖೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಹೋದರು. ಸಿದ್ದರಾಮಯ್ಯ ಕಾಲದ ಸರ್ಕಾರ 3/2/2014 ನಾನು ಮೊನ್ನೆನೂ ಹೇಳಿದ್ದೀನಿ ನಿಮಗೆ, ದ ಸುಪ್ರೀಂ ಕೋರ್ಟ್, ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಅಲಾಂಗ್ ವಿತ್ SLP ಕ್ರಿಮಿನಲ್ ನಂಬರ್ 743 ಆಫ್ 2012 ಶ್ರೀ SM ಕೃಷ್ಣ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ. ದೆನ್ 2017ಕ್ಕೆ ಇದನ್ನು ನಾನು ಹಾಕಿದ ಕೇಸ್ನ ಅದಕ್ಕೆ
ಲಿಸ್ಟ್ ಮಾಡ್ಕೊಳ್ಳಿ, ಎಸ್ ಎಂ ಕೃಷ್ಣ ಅವ್ರದ್ದು ಬರುತ್ತಲ್ಲ ಅದರಲ್ಲೇ ಲಿಸ್ಟ್ ಮಾಡ್ಕೊಳ್ಳಿ ಅಂತೇಳಿ 2014ರಲ್ಲಿ 3/2/2014ಕ್ಕೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿದ್ದು ಆದೇಶ. 2017ರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿ ಬಂತು. ಅಷ್ಟರೊಳಗೆ ಅವತ್ತು ಸಹ ಈ ಸರ್ಕಾರದ ಸಿದ್ದರಾಮಯ್ಯ ಕಾಲದ ಸರ್ಕಾರ ಯಾವ ರೀತಿಯಲ್ಲಿ ನಾನು ಹೋರಾಟ ನಡೀತಾ ಇತ್ತಲ್ಲ, ಆಗಲೂ ಸಹ ಪಾಪ ಅವರಿಗೆ ಇರಿಸು ಮುರುಸು ಏನಾದರೂ ಮಾಡಿ ಕುಮಾರಸ್ವಾಮಿನ ಜೈಲಿಗೆ ಕಳಿಸ್ಲೇಬೇಕು ಅಂತ ನನ್ನ ಮೇಲೆ ಏನು SIT ರಚನೆ ಮಾಡಿ ತನಿಖೆಗೆ ಆದೇಶ ಮಾಡೋಕ್ಕೆ ತಗೊಂಡ್ರು. ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಟು ಮೇಕ್ ಎ ಥರೋ ಇನ್ವೆಸ್ಟಿಗೇಷನ್ ವಿತ್ ರಿಗಾರ್ಡ್ ಟು ದ ಅಲಿಗೇಷನ್ಸ್ ವಿಚ್ ಹ್ಯಾಸ್ ಬೀನ್ ಮೇಡ್ ಇನ್ ದ ಕಂಪ್ಲೇಂಟ್ ಅಗೇನ್ಸ್ಟ್ ದ ಪಿಟಿಷನರ್ಸ್. ಒಂದು ಅದಕ್ಕೆ ಕಂಡೀಷನ್ಗಳು ಹಾಕಿದ್ರು. ಇಟ್ ವಾಸ್ ಫರ್ದರ್ ಡೈರೆಕ್ಟೆಡ್ that the SIT shall file a report before the court in respect of the investigation, so to be carried out within a period of 3 months. 2017 ಕೊಟ್ಟಿದ್ದು ಫ್ರಮ್ ದ ಡೇಟ್ ಆಫ್ ಆರ್ಡರ್ 2017, ಇವತ್ತು 2024. It was made clear that no other court shall pass any other orders with regard to these matters till the matter are finally decided by the Honorable Supreme Court. It was directed that the interim order dated 16/11/2016 passed about SM Krishna shall continue ಅಂದರು. ಅವ್ರಿಗೆ ಸ್ಟೇ ಕಂಟಿನ್ಯೂ ಮಾಡ್ಕೊಂಡ್ರು. ಇದು ತನಿಖೆ ಅಂತ ಆಯಿತು. ಇಲ್ಲಿ ಉದಯವಾಣಿ ಕೊಡೋಣ, ಸುಮ್ಮನೆ ಪಾಪ ಇದನ್ನು ಬರೆದಿರಿ ಪಾಪ, ಉದಯವಾಣಿ ಇಲ್ವಾ? ಇವತ್ತು ನೋಡಿದೆ ಈ ಸಂಬಂಧ 15ರಲ್ಲಿ HDK ಬಂಧನ ಜಾಮೀನು. ಇದು ನನಗೆ SITನಲ್ಲಿ ಒಂದು ನೋಟಿಸ್ ಕೊಟ್ಟರು. ನಾನು SITಗೆ ಆ ನೋಟಿಸ್ನ ಅಕ್ಸೆಪ್ಟ್ ಮಾಡಿ ಹೋಗಿ ಡೈರೆಕ್ಟಾಗಿ ಭೇಟಿ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದೆ 2017ನಲ್ಲೇ. ಆಗ ನಮ್ಮ ಅಡ್ವೊಕೇಟ್ ಹೇಳಿದ್ರು, ನೋಡಿ ಹುಡುಗಾಟ ಆಡಬೇಡಿ. ನಾನು ಹೇಳಿದೆ ಬಂದು ಥರ ಬಂದು, ಯಾಕೆಂದರೆ ಮೀಟಿಂಗ್ ನಡೆದಿತ್ತಾಗ ಇದೇ ಥರನೇ ಇವತ್ತೇ ನಡೀತಾ ಇದೆ ಕಳೆದೊಂದು ವಾರದಿಂದ. ಇಷ್ಟಕ್ಕೆಲ್ಲ ಕುಮಾರಸ್ವಾಮಿ ಕಾರಣ ಮುಗಿಸೋದಂಗೆ ಅಂತ ಹೇಳಿ. ಅವತ್ತು ಸಹ ಅಲ್ಲೊಬ್ಬ ಎಕ್ಸ್ಪರ್ಟ್ ಇಟ್ಕೊಂಡಿದ್ರಲ್ಲ, ಆಗ ಒಬ್ಬ ಪೊಲೀಸ್ ಅಧಿಕಾರಿ ಇಟ್ಕೊಂಡಿದ್ರು ಎಕ್ಸ್ಪರ್ಟ್ನ, ಈಗ ಕಾನೂನನ್ನ ಎಕ್ಸ್ಪರ್ಟ್ ಇಟ್ಕೊಂಡವ್ರೀಗ ಒಬ್ಬರನ್ನ. ಅವತ್ತು ಆ ಒಂದು ಅಧಿಕಾರಿಯ ಮುಖಾಂತರ ಒಂದು ದಿನವಾದರೂ ಕುಮಾರಸ್ವಾಮಿನ ಜೈಲಿಗೆ ಕಳಿಸಬೇಕು ಅಂತ ಪಾಪ ಶ್ರಮ ಹಾಕಿದರು. ಕೊನೆಗೆ ನಮ್ಮ ವಕೀಲರುಗಳ ಸಲಹೆ ಮೇರೆಗೆ ಜಾಮೀನು ತಗೊಂಡು ನಂತರ ಹೋದೆ ಕೋರ್ಟ್ ಇದಕ್ಕೆ SITಗೆ. ನಾನು ಜಾಮೀನು ತಗೊಂಡು ಹೋದಾಗ ಹೇಳ್ತಾರಲ್ಲ ಅಧಿಕಾರಿಗಳು, ಸರ್ ಇದಕ್ಕೆ ಯಾಕೆ ನೀವು ಜಾಮೀನು ತಗೊಳಕ್ಕೆ ಹೋದ್ರಿ? ನಾವು ನಿಮ್ಮ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಬರಲಿಕ್ಕೆ ಹೇಳಿದ್ದು ಅಷ್ಟೇ ಸರ್, ಇದಕ್ಕೆಲ್ಲ ಜಾಮೀನು ಬೇಕಾಗಿರಲಿಲ್ಲ ನಿಮಗೆ ಅಂತ ನನಗೆ ಹೇಳಿದ್ರು. ಆದರೆ ನನ್ನ ಹೇಳಿಕೆ ತಗೊಂಡ್ರಲ್ಲ, ಅವ್ರು ಫೈಲ್ ಬಿಲ್ಡಪ್ ಮಾಡಿದ್ರಲ್ಲ, ಅವರು ಎಲ್ಲಿ ಫೈಲಲ್ಲಿ ಏನು ಹೇಳ್ತಾರೆ, ಡ್ಯೂರಿಂಗ್ ದ ಟೈಮ್ ಆಫ್ ದ ರಿಪ್ಲೈ ಗಿವನ್ ಬೈ ಕುಮಾರಸ್ವಾಮಿ ವಿ ಅರೆಸ್ಟೆಡ್ ಕುಮಾರಸ್ವಾಮಿ ಆ್ಯಂಡ್ ದೆನ್ ವಿ ರಿಲೀಸ್ಡ್ ಬರ್ಕೊಂಡವ್ರ ಫೈಲಲ್ಲಿ. ಅದನ್ನೇ ಪಾಪ ಉದಯವಾಣಿಲಿ ಇವತ್ತು ಬರೆದಿರೋದು, ಕುಮಾರಸ್ವಾಮಿ ಬಂಧಿಸಿ ಜಾಮೀನು ಅಂತ ಹೇಳಿ. ಇದು ನಡೆದಂಥ ಘಟನೆ. ಅವತ್ತು ಏನಾಗಲಿಲ್ಲ, ಕೇಳಿದ್ರು, ಅವ್ರೇನು ಕೇಳಿದ್ರು, ರಿಟರ್ನ್ ಸ್ಟೇಟ್ಮೆಂಟ್ ತಗೊಂಡ್ರು, ಬಂದೆ ವಾಪಸ್ಸು. ಜಾಮೀನು ಇದ್ದಿಲ್ಲ, ಅವತ್ತು ಅರೆಸ್ಟ್ ಮಾಡೋ ಪ್ರಯತ್ನ ಪಟ್ಟಿದ್ರು. ಅದು ಒಂದು ಭಾಗ. ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದಲ್ಲ, 3 ತಿಂಗಳೊಳಗೆ ತನಿಖೆ ನಡೆಸಿ ಕೋರ್ಟ್ ಮುಂದೆ ಬನ್ನಿ ಅಂತ ಹೇಳಿ, ಇನ್ನು ಯಾವ ಕೋರ್ಟ್ ಮುಂದೆ ನೀವು ಹೋಗಬಾರ್ದು ಅಂತ ಹೇಳಿ.
ಇವರು SIT ಅವರು ಮತ್ತೆ ಒಂದು ಸ್ಟೇಟಸ್ ರಿಪೋರ್ಟ್ ಹಾಕ್ತಾರೆ 26/2017 27/7/2017 ಪರ್ಮಿಟ್ 26/17 ಒಂದು ಸ್ಟೇಟಸ್ ರಿಪೋರ್ಟ್ ಹಾಕ್ತಾರೆ. SIT has filed status report dated 26/2017. The Honorable Supreme Court by order dated 27/7/2017 permitted the SIT to go ahead with the investigation. However, it was directed that the final report shall not be filed till the next date of hearing ಅಂದರು. ದೆನ್ ಮತ್ತೆ 2018 ಜನವರಿ ತಿಂಗಳಲ್ಲಿ ಇನ್ನೊಂದು ಸ್ಟೇಟಸ್ ರಿಪೋರ್ಟ್ನ ಫೈಲ್ ಮಾಡ್ತಾರೆ SIT ಅವರು 2018ರಲ್ಲಿ. ಆಮೇಲೆ ಅವ್ರ ಜೊತೆನೇ ಸರ್ಕಾರ ಮಾಡಬೇಕಾಯ್ತು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ಕೊಂಡ್ರು. ಇಷ್ಟೆಲ್ಲ ಪಾಪ ನನ್ನ ಮೇಲೆ ಕೇಸ್ ಹಾಕ್ಸಿದವರು ಸಿದ್ದರಾಮಯ್ಯನವರು ಜೈಲಿಗೆ ಕಳಿಸೋಕ್ಕೆ, ಕೊನೆಗೆ ಅವರೇ ಮುಖ್ಯಮಂತ್ರಿ ಮಾಡಬೇಕಾಗಿ ಬಂತು, ಆ ಪಕ್ಷದವರೇ ಮಾಡ್ಕೊಂಡಿದ್ರು. ಇವತ್ತು ನಾನು ಈ ಸರ್ಕಾರಕ್ಕೆ ಹೇಳ್ತೇನೆ, ಇದೆಲ್ಲಪ್ಪ ಅದಿಂತು ಪ್ರಜಾವಾಣಿಲಿ ಇದೆಯಲ್ಲಪ್ಪ, ಅದು 61 ಕೇಸ್ ಇದೆಯಂತಲ್ಲ ನಿಮ್ಮ ಲೋಕಾಯುಕ್ತದಲ್ಲಿ. 61 ಕೇಸು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತದಲ್ಲಿ. ಇನ್ನೂ 50 ತನಿಖೆನೇ ಆಗಿಲ್ವಂತೆ, ತನಿಖೆ ಹಂತಕ್ಕೆ ಬರಲಿಲ್ವಂತಲ್ಲ. 50 ಕೇಸು ಬರೆದವರೇ ಇಲ್ಲಿ. 50 ಕೇಸು, 61 ಕೇಸು. ಸಿದ್ದರಾಮಯ್ಯ ವಿರುದ್ಧ 62ನೇ ಕೇಸ್ ದಾಖಲಾಗಿದೆ ಲೋಕಾಯುಕ್ತದಲ್ಲಿ. ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಇವೆ 61 ಕೇಸುಗಳು. ಭ್ರಷ್ಟಾಚಾರ, ಕರ್ತವ್ಯ ಲೋಪ ಆರೋಪದಡಿ ದಾಖಲಾಗಿರುವ ಕೇಸುಗಳು ಇವೆಲ್ಲ. ಅದರಲ್ಲಿ ಇನ್ನೂ ಸಹ ತನಿಖೆಯಾಗದೆ ಉಳಿದಿವೆ 50 ಕೇಸುಗಳು. 14, 15, 15, 16 ಎಷ್ಟೆಷ್ಟು ಅಂತ ಎಲ್ಲ ಒಂದು ಪತ್ರಿಕೆಯಲ್ಲಿ ಡೀಟೇಲ್ ಬರೆದವ್ರೆ. ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ. ಪಾಪ ಅವ್ರು ಹೇಳ್ತಾರೆ, ವಿಶ್ವನಾಥ್ ಶೆಟ್ಟರ್ ಇದ್ರಾಗ ಸುಮಾರು 7,000 ಕೇಸವೇ ಸೀನಿಯಾರಿಟಿ ಮೇಲೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ. ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ. ಇದು ನಾನು ಹೇಳ್ತಿರೋದಲ್ಲ, ಪತ್ರಿಕೆಯಲ್ಲೇ ಬಂದಿರೋ ಸುದ್ದಿ. 61 ಕೇಸು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಫೈಲ್ ಆಗಿರ್ತಕ್ಕಂಥದ್ದು. ಇವರು ನಾನದು ತೆರೆದ ಪುಸ್ತಕ, ನಾನು ಬಿಂದುಳದ ನಾಯಕ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರದೆ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, BJP JDSನ ಕುತಂತ್ರದಲ್ಲಿ ನಾನು ಮುಗಿಸಬೇಕು ಅಂತೇಳಿ, ಸರ್ಕಾರ ತೆಗಿಬೇಕು ಅಂತ ಹೇಳಿ ಎಲ್ಲ ನಡೀತಾ ಇದೆ. ಇದೆಲ್ಲ ದಿನ ಹೇಳ್ಕೊಂಡು ಕೂತವ್ರೆ, ಭಜನೆ ಮಾಡ್ಕೊಂಡು. ನೀವು ಸರಿಯಾಗಿದ್ದರೆ ವಿರೋಧ ಪಕ್ಷದಲ್ಲಿ ಏನು ಮಾಡೋಕ್ಕಾಯ್ತದೆ? ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಿದ್ದರಾಮಯ್ಯನವರೇ, ನಿಮ್ಮ 60 ಕೇಸನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆವತ್ತಿನ ಲೋಕಾಯುಕ್ತನ ಅದಕ್ಕೆ ಹೇಳ್ತಾರೆ, ಹಳ್ಳಿ ಭಾಷೆ ಹೇಳಬಾರ್ದು. ನಾನಿಲ್ಲಿ ಹಳ್ಳಿ ಭಾಷೆ ಹೇಳಲ್ಲ, ಯಾಕೆ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದೀನಿ, ಅದಕ್ಕೊಂದು ಗಂತ ಗೌರವ ತರಬೇಕಲ್ಲ. ಪಾಪ ಭಾಸ್ಕರರಾವ್ ಅಂತ ಒಬ್ಬರು ಲೋಕಾಯುಕ್ತ ಇದ್ದರು, ಅವ್ರದ್ದೊಂದು ಚರಿತ್ರೆ ನೀವುಗಳೇ ಎಲ್ಲ ಬರೆದು ಅದೆಲ್ಲ ಬಿತ್ತರಣೆ ಮಾಡಿಬಿಟ್ಟಿದ್ದೀರಿ. ಅಲ್ಲಿ ಡಿಫಂಕ್ ಮಾಡಿ ಅದನ್ನು ನರ ಎಲ್ಲ ಕಿತ್ತಾಕಿ ಲೋಕಾಯುಕ್ತದ್ದು ACB ಅಂತ ರಚನೆ ಮಾಡ್ಕೊಂಡ್ರಿ. ಏನೇನು ಬೇಕೋ ACB ಮುಖಾಂತರ ನಿಮಗೆ ಬೇಕಾದಂಗೆ ಬರೆಸ್ಕೊಂಡ್ರಿ, ಮುಚ್ಚಾಕೊಳ್ಳೋದಕ್ಕೆ ಕೇಸ್ಗಳನ್ನ. ಸಿದ್ದರಾಮಯ್ಯನವರೇ, ಪನ್ನಣ್ಣ ಕೇಳಪ್ಪ, ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನಿನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಭಾಳ ಜನ ಮಂತ್ರಿಗಳು ಹೇಳಿದಿರಿ. ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ. ನಿಮ್ಮ ಥರ ಈಗೇನು ಸ್ಯಾಂಕ್ಷನ್ ಆಗಿದೆ ಗವರ್ನರ್ದು, ಆ ಸ್ಯಾಂಕ್ಷನ್ ಆಗಿರೋದನ್ನು ತಪ್ಪು ಅಂತೇಳಿ ಏಕವಚನದಲ್ಲಿ ಕೃಷ್ಣ ಬೈರೇಗೌಡರು ಮಹಾನ್ ಸುಸಂಸ್ಕೃತರು. ನೋಡಿದೆ ಭಾಷಣ ಏನೇನು ಪದ ಬಳಕೆ ಗವರ್ನರ್ ಮೇಲೆ.
ಸಂವಿಧಾನದ ಬುಕ್ ಬೇರೆ ಇಟ್ಕೊಂಡು ಏನು ಪ್ರದರ್ಶನ. ಇವತ್ತು ಒಬ್ಬ ಗವರ್ನರ್ ಕೊಟ್ಟಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಇವತ್ತು ಯಾವ್ಯಾವ ಮಟ್ಟಕ್ಕೆ ಗವರ್ನರ್ನ ಆ ಒಂದು ಸ್ಥಾನವನ್ನು ಇಳಿಸಿದ್ದೀರಿ. ಸಂವಿಧಾನ ಹೆಡ್ಡನ್ನು ನಾಚಿಕೆ ಆಗಬೇಕು ನಿಮಗೆ. ಇದೇ ಕುಮಾರಸ್ವಾಮಿ 2018 ಮನಸ್ಸು ಮಾಡಿದ್ರೆ ಇವೆಂಥವ ಕೇಸ್ಗಳಿದ್ವಲ್ಲ ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ. ಪಾಪ ಈಗ ಕೆದಿಕೊಂಡು ಕೂತಿದ್ದೀರಲ್ಲ 2011-12 2 ಸೆಕೆಂಡಲ್ಲಿ ಮುಚ್ಚಾಕಿಸ್ಬೋದಾಗಿತ್ತು. ಪಾಪ ಅಧಿಕಾರಿಗಳು ಕೆಲವರು ಪಾಪ ದೊಡ್ಡ ಸೀನಿಯರ್ ಅಧಿಕಾರಿಗಳು ಹೇಳ್ತಾರೆ, ಸಾರ್ ಬೈಬೇಡಿ ಸಾರ್ ಅಂತಾರೆ. ಏನು ಮಾಡೋದು? ಯಾವ ಸರ್ಕಾರ ಇದ್ರೂ ಆ ಸರ್ಕಾರದ ಮುಖ್ಯಸ್ಥರು ಹೇಳ್ದಂಗೆ ಮಾಡಬೇಕಲ್ಲ. ನಾವು ಏನು ಮಾಡೋದು? ನಮ್ಮ ಪವರ್ ಲಿಮಿಟೇಷನ್ನು ಸರ್. ಅಧಿಕಾರಿಗಳನ್ನ ಬೈಬೇಡಿ ಸಾರ್ ಅಂತಾರೆ. ನಾನು ಮನಸ್ಸು ಮಾಡಿದರೆ ಸಿದ್ದರಾಮಯ್ಯನವರೇ, ಪನ್ನಣ್ಣವರೇ, ನಾನು ಇದನ್ನೆಲ್ಲ ಮುಚ್ಚಾಕೊಳ್ಳೋಕ್ಕಾಯ್ತಿರ್ಲಿಲ್ಲ. ಇದು ಯಾವುದು ಪದ ಬಳಸಲ್ಲ. ಇದನ್ನು 5 ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು. ನಾನು ಆ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ. ಈಗ 2 ದಿವಸದಿಂದ ಇನ್ನೊಂದು ಕೆದಕವ್ರೆ. ಅದು ಎಂಥದೋ ಒಂದು ಕೇಸ್ನ ಯಾರೋ ಮುಗ್ದಮ್ ಅಂತಲಂತೆ, ಅವನೇವನೋ DYSP. ಸಾರ್ ಬಿಡಿ ಸಾರ್, ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ. ಯಾರೋ ಮುಗ್ದಮ್ ಅಂತ ಹೇಳಿ DYSP ಕೂತು ಚರ್ಚೆ ಮಾಡವ್ರೆ. ಏನಾಗುತ್ತೋ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು, ಕರೆಸ್ಬೇಕು ಅಂತೇಳಿ. ಕರೆಸ್ಲಿ, ಏನಿದೆ ಅದರಲ್ಲಿ? ಅವನು ಯಾವನೋ DYSP ಅಂತ ಮುಗ್ದಮ್ ಅಂತ, ಬಸವರಾಜರು ಮುಗ್ದಮ್ಮು. ಬಿಡಿ ಸಾರ್, ನನಗೆ ಕೊಟ್ಬಿಡಿ ಸರ್, ನಾನು ಕರೆಸ್ತೀನಿ, ಗೊತ್ತು ನನಗೆ, ನೋಟಿಸ್ ಕೊಟ್ಟು ಅಂತ ಹೇಳೋರಂತ. ಪಾಪ ಅದೊಂದಿಗೆ ನಡೀತಾ ಇದೆ, ನಡೆಸಲಿ. ಇದಕ್ಕೆಲ್ಲ ಅದರಲ್ಲ ಪಾಪ ನಮ್ಮ ಡೆಪ್ಟಿ CM ಹೇಳವ್ರೆ, ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರು. ಏನೋ ಪದ ಬಳಸವ್ರೆ, ಯಾರಿಗೂ ಎದರಲ್ಲ ಅಂತೇಳಿ. ನೀವ್ಯಾರು ಎದರಲ್ಲ ಅನ್ನೋದು ಗೊತ್ತು ನನಗೆ. ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಹೇಗೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ, ಸಾವಿರಾರು ಉದಾಹರಣೆ ಕೊಡಬಲ್ಲೆ, ಆದರೆ ಮಾತಾಡಾಗಿಲ್ಲ. ಇದೊಂದು ಭಾಗ. ಈಗ ನನ್ನ ಮೇಲೆ ಏನೋ ಆಗೋಗಿದೆ ಅಂತೇಳಿ ಪ್ರಾಸಿಕ್ಯೂಷನ್ಗೆ ಕೇಳ್ತಾ ಇದ್ದೀರಲ್ಲ. ಇಲ್ಲಿ ನಾನು ನಿಮ್ಮನ್ನು ಕೇಳೋದು, ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಹೇಳಿದೆ? ತನಿಖೆ ನಿಮಗೆ ಮಾಡೋಕ್ಕೆ ಆದೇಶ ಮಾಡಾಯಿತು, ತನಿಖೆನೂ ಮಾಡಿದಿರಿ ನನ್ನ ಮೇಲೆ. ಸುಪ್ರೀಂ ಕೋರ್ಟ್ ಹೇಳಿರೋದೇನು? ಫೈನಲಿ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್. ಇಲ್ಲಿವರೆಗೆ ಏನಾದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೊಟ್ಟಿದ್ದೀರಾ? ಈವನ್ 14/5/24 ಮ್ಯಾಟರ್ ವಾಸ್ ಲಿಸ್ಟೆಡ್ ಇನ್ ಸುಪ್ರೀಂ ಕೋರ್ಟ್. Then Honorable Supreme Court has directed listing of the matter in 2nd week of July ಅಂದರು. ನಿಮ್ಮ ತನಿಖೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದ್ರೆ ಯಾತಕ್ಕೆ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಮುಂದೆ ಹೋಗಿ ಇದನ್ನ ಸಲ್ಲಿಸಿಲ್ಲ? ನಾನೀಗೇನೋ ಮಂತ್ರಿ ಆಗಿರೋದು 2 ತಿಂಗಳ ಮುಂಚೆ. ಈಗ ನಾನು ಬೇಕಾದ ತನಿಖೆ ಮಾಡಬೇಕಾದ್ರೆ SIT ಅವರು, ಸುಪ್ರೀಂ ಕೋರ್ಟು, ನೀವು ತನಿಖೆಗೆ ಹೋಗೋದಕ್ಕಿಂತ ಮುಂಚೆ ಗವರ್ನರಿಂದ ಸ್ಯಾಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರ? ಪರ್ಮಿಷನ್ ತಗೋಬೇಕು ಅಂತ ಹೇಳಿದ್ರ ಅವತ್ತು ಸುಪ್ರೀಂ ಕೋರ್ಟು? ನಿಮ್ಮ ತನಿಖೆಗಳು ಏನೇ ಇದ್ರೂ ವರದಿನ ಇಲ್ಲಿ ತನ್ನಿ ಅಂತ ಹೇಳೋರೆ. ಈಗ ಅದೆಂಥದೋ ಪಾಪ ಯಾವುದೋ TV 420 ನಿನ್ನ 420 ಕೆಲಸ ನಾನು ಮಾಡೋಕ್ಕಾಯ್ತದ? ಎಷ್ಟು ದಿವಸ ಬರ್ಕತೀಯ? ಬರ್ಕೊಳ್ಳಪ್ಪ, ದಿನ ಬೆಳಗಿನ ಸಾಯಂಕಾಲದವರೆಗೂ ಭಜನೆ ಮಾಡ್ಕೊಳ್ಳ. ನಾನೇನು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ನೀವೆಷ್ಟೇ ಕೆರಳಿಸಿದ್ರು ನನ್ನ ಕಾರ್ಯಕರ್ತರಿಗೆ ಡೈರೆಕ್ಷನ್ ಕೊಟ್ಟಿದ್ದೇನೆ, ಯಾವುದೇ ರೀತಿ ಐತರ ಘಟನೆಗಳಿಗೆ ಆಗಬೇಡಿ ಅಂತ. ಅದಿರಲಿ, ಇನ್ನೂ ಹೇಳ್ತೀನಿರಪ್ಪ. ನಾನು ಇಲ್ಲಿಗೆಲ್ಲ ಮಾಡಿ ನಂದೇನಾದ್ರು ತಪ್ಪಿದ್ರೆ ನಾನು ಇನ್ನೂ ಅದರಲ್ಲಿ ಕಾಂಟ್ರವರ್ಸಿ ಇದೆ. ನನ್ನ ಹತ್ರ ಫೈಲ್ ಬಂದಿದೆಯೋ ಇಲ್ವೋ ಅದು ಇನ್ನೂ ಪ್ರೂವ್ ಆಗಬೇಕದು, ಏನೇನು ಮಾಡಿದೆ ಅದರಲ್ಲಿ ಅಂತ ಹೇಳಿ.
ಸಾಯಿ ವೆಂಕಟೇಶ್ವರ ಅಂತೇಳಿ ಬರ್ಕೊಂಡವ್ರೆ. ಅದು ಯಾರು ಬರ್ಕೊಂಡವ್ರೆ ಪ್ರೂವ್ ಆಗಬೇಕದು ಆದೇಶದಲ್ಲಿ. ಅದಾದ ಮೇಲೆ ಅವನಿಗೆ ಕೊಡಬೇಕಾದ್ರೆ ಸಾಯಿ ವೆಂಕಟೇಶ್ವರ ಪ್ರೊಪ್ರೈಟರ್ ವಿನೋದ್ ಗೋಯಲ್ ಅಂತ ಬರೆದ್ರಲ್ಲ, ಅದು ಯಾರು ಬರೆದನು? ಅದು ಪ್ರೂವ್ ಮಾಡಿದ್ದೀರಾ ಇನ್ವೆಸ್ಟಿಗೇಷನಲ್ಲಿ? ಭಾಳ ಇದೆ ಕತೆ ಇದು. ಇದು ಒಂದು ಭಾಗ. ಹಲವಾರು ಡಾಕ್ಯುಮೆಂಟ್ಗಳಿಗೆ ಇಟ್ಕೊಂಡಿದ್ದೀವಿ, ಅದೇನು ತೊಂದರೆ ಇಲ್ಲ. ಇಲ್ಲಿ ಇನ್ನೊಂದು 2022 ಜಡ್ಜ್ಮೆಂಟು, 2022ರಲ್ಲಿ ದ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಆಲ್ಸೋ ಫೈಲ್ ದ ರಿವ್ಯೂ ಪಿಟಿಷನ್. ಇಟ್ ಈಸ್ ಫರ್ದರ್ ಬೀನ್ ಸ್ಟೇಟೆಡ್ ದಟ್, ಸ್ಟೇಟ್ ಗೌರ್ಮೆಂಟು ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕಿರೋದು 2009ರಲ್ಲಿ. ಇಟ್ ಈಸ್ ಫರ್ದರ್ ಬೀನ್ ಸ್ಟೇಟೆಡ್ ದಟ್ no recommendation was made by the state of Karnataka in favor of respondent number 3 with regard to mining lease and the aforesaid documents is fake. ಇದು ರಾಜ್ಯ ಸರ್ಕಾರ ಕೇಸ್ ಹಾಕಿದ್ದಾರೆ. ಜಡ್ಜ್ಮೆಂಟು 22ರಲ್ಲಿ ಬಂದಿದೆ. ಈ ಜಡ್ಜ್ಮೆಂಟು 1 ಇಂಚ್ ಭೂಮಿಲಿ 220 ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಕೋಟಿ 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 ಕುಮಾರಸ್ವಾಮಿ ಕೊಟ್ಬಿಟ್ಟವನೆ. ಇದು ನನ್ನೆಯಿಂದ ಹೊಡಿತಾವ್ರೆ. ಯಾವ ಕೋಟಿ, ಯಾರು ಕೊಟ್ಟಿರೋನು? ಹಾಂ, ಅದು 22 ಜಡ್ಜ್ಮೆಂಟ್ ಕೊನೆಗೇನು ಹೇಳುತ್ತೆ? ಫಾರ್ ದ ಅಫರ್ ಮೆನ್ಷನ್ಡ್ ರೀಸನ್ಸ್ ಜಡ್ಜ್ಮೆಂಟ್ ಡೇಟೆಡ್ 26/8/2009 ಪಾಸ್ಡ್ ಇನ್ ರಿಟ್ ಪಿಟಿಷನ್ ನಂಬರ್ 22348/2009 is recalled. The writ petition filed by respondent number 3 is dismissed. Respondent number 3 ಅಂದರೆ ವಿನೋದ್ ಗೋಯಲ್. As the same has been obtained on the basis of forged document. 22ರಲ್ಲಿ ಕೊಟ್ಟರೆ ಜಡ್ಜ್ಮೆಂಟ್. ಇಷ್ಟೆಲ್ಲ ಆಗಿದೆ. ಕುಮಾರಸ್ವಾಮಿ ಏನಿದೆ ಇದರಲ್ಲಿ? ಅಧಿಕಾರಿಗಳು ಅವರು ಫೈಲ್ ಕ್ರಿಯೇಟ್ ಮಾಡೋರು, ತಳ ಹಂತದಿಂದ ಅವ್ರು ಮಾಡ್ಕೊಂಬರೋರು. ನಾನು ಮಾಡ್ತೀನಾ? ಇದು ಇರ್ತಕ್ಕಂಥ ಸಿಸ್ಟಮ್ಮು. ಅವ್ರು ಯಾರೋ ತಪ್ಪು ಮಾಡಿದರೆ ಹೆಂಗೆ ಮಾಡ್ತಾರೆ? ನನಗೇನು ಸಂಬಂಧ ಇಲ್ಲ. ನಾನೇನಾದರೂ ಅವ್ರಿಗೆ ಫೇವರ್ ಮಾಡಬೇಕು ಅಂತೇಳಿ ನನ್ನಿಂದ ಯಾರು ತಪ್ಪಿದ್ದೆ, ಎಸ್ ತಗೊಳ್ಳಿ, ಏನಿದೆ ನಿಮ್ಮ ಇನ್ವೆಸ್ಟಿಗೇಷನ್ನು? ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಲ್ಲ. 10 ಗಂಟೆ ಅದೇನೋ 10 ತಿಂಗಳು. ನನಗೆ ಮಾತ್ರ 10 ಗಂಟೆ ಒಳಗೆ ಕೊಟ್ಬಿಟ್ರು. ಕುಮಾರಸ್ವಾಮಿದು 10 ತಿಂಗಳಾದರೂ ಕೊಟ್ಟಿಲ್ಲ. ಸಿದ್ದರಾಮಯ್ಯನವರೇ, ಎಷ್ಟು ಬೇಕು? ನಂದು ಇದು ಯಾವುದೋ ಸಾಯಿ ವೆಂಕಟೇಶ್ವರ ಇಟ್ಕೊಂಡಿದ್ದೀರಲ್ಲ, ಇಲ್ಲಿದೆ ನಿಮ್ಮ ಕಾಲದಲ್ಲಿ 2015 ಇದೆ. ಇಲ್ಲಿ 105 ಅಪ್ಲಿಕೇಶನ್ ಹಾಕಿದಾಗ ಸೆಲೆಕ್ಟ್ ಮಾಡಿದ್ದೀರಲ್ಲ, ಬೆಲೆಕೆರೆ ಒಳಗೆ ಅದನ್ನ ಕದ್ದು ಮಾರಾಟ ಮಾಡಿದ್ರ ಮೇಲೆ ಕೇಸ್ ಇತ್ತಲ್ಲ, CBI ಇದು, ಅಂಥವ್ರಿಗೆಲ್ಲ ಕೊಟ್ಟಿದ್ದೀರ ಅಲ್ವಾ ಪರ್ಮಿಷನ್ನು? ಇವತ್ತು ನಡೀತಾ ಇದೆ ಮೈನಿಂಗು. ನನಗೆ ಎದಕ್ಕಿದ್ರೆ ಮೈನಿಂಗಿಗೆ 2015ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು. ಆ ಟೈಮಲ್ಲಿ ಏನೇನಾಗಿದೆ ಅನ್ನೋದು ಈಗ ಬೇಡ, ಮುಂದೆ ಬರ್ತೀನಂತೆ, ಟೈಮ್ ಇದೆ ನನಗೆ. ಆ ಥರ ಇಲ್ಲ. ಕುಮಾರಸ್ವಾಮಿದು ಇದು ಎಂಥದೋ ಹಿಡ್ಕೊಂಡು ಏನೋ ಮಾಡಿಬಿಟ್ಟವನೇ ಅಂತೇಳಿ ನನ್ನ ಎದುರಿಸ್ತೀರಾ? ಕೊಡ್ತೀನಿ ಆಮೇಲೆ ನಿಧಾನಕ್ಕೆ. ಇದಿಷ್ಟೇ ಅಲ್ಲ, ನಾನು ನಿಮ್ಗೆ ಹೇಳಬೇಕು ಅನ್ನೋದು ಯಾವುದೋ ಪಾಪ ಹಿರೇಮಠರು. ಯಾವುದು? ಅಯ್ಯೋ, ಭಾಳ ಕತೆ ಇದೆ, ಬೇಡ ಈಗ ಬನ್ನಿ. ಈಗ ಸುಮ್ಮನೆ ನಾನು ಸಿದ್ದರಾಮಯ್ಯನವರಿಗೆ ಪಾಪ ಇದನ್ನೇನೋ ಹಿಡ್ಕೊಂಡು ಅಲ್ಲಾಡ್ಸಕ್ಕೆ ಹೋಯ್ದಿರಲ್ಲಪ್ಪ. ನಿಮ್ಮ ಮನೆ ಬರೀ ನಾನು ಏನೂ ಇಲ್ಲ, ನನ್ನ ಕಪ್ಪು ಚುಕ್ಕೆ ಇಲ್ಲ, ಹೇಳೋಣ, ಆ ಥರ ಇಲ್ಲ. ಬೇಡ ಈಗ ಬೇಡ, ಬನ್ನಿ, ಟೈಮ್ ಇದೆ, ಟೈಮ್. ಡೋಂಟ್ ವರಿ. ಇಲ್ಲಿ ನಾನು ಪಬ್ಲಿಸಿಟಿ ಮಾಡಿ ಅಲ್ಲಿ ಮತ್ತೆ ರೆಕಾರ್ಡ್ ತಿದ್ದೋದ್ರಲ್ಲಿ ಎಕ್ಸ್ಪರ್ಟ್ಗಳವ್ರೆ. ನಾನು ಒಂದೇ ನಿಮಿಷ ಬರದೆ, ಒಂದೇ ನಿಮಿಷ. ನಾನು
ಇದೆಲ್ಲ ನಿಮ್ಮ ಮುಂದೆ ಈಗಲೇ ಕೊಟ್ಟರೆ ರೆಕಾರ್ಡ್ ತಿದ್ದಾರೆ ಭಾಳ ಜನ ಅವರೇ ಇವ್ರ ಹತ್ರ. ಅದಕ್ಕೆ ನಾನು ಕೊಡ್ತಿಲ್ಲ. ನಾನು ಸ್ವಲ್ಪ ಸೇಫ್ಗೆ ಮಾಡಬೇಕಲ್ಲ. ಈಗ ಕೊಡೋಣ, ನಾನು ಎಲ್ಲೂ ಹೋಗಲ್ಲ, ಅಷ್ಟು ಸುಲಭ ಬಿಡಲ್ಲ. ಅವತ್ತು ಸಹ ನಾನು BJP ಸರ್ಕಾರ ಇದ್ದಾಗ ನಾವು ಡಾಕ್ಯುಮೆಂಟ್ ಬಿಡುಗಡೆ ಮಾಡಿದ್ರೆ ಇದೇ ಬಚ್ಚೇಗೌಡರು, ಇದೇ ಅಶೋಕ್ ಅವರು, ಬರೀ ಒಕ್ಕಲಿಗರ ಸಮಾಜದ ಮುಖಂಡರ ಕೈಲೇ ಹೇಳಿಕೆ. ಅವತ್ತು ಇವತ್ತು ಎಷ್ಟೆಷ್ಟು ಜನ ಹೇಳಿಕೆ ಕೊಡ್ತಾ ಇದ್ದೀರಿ ನನ್ನ ಮೇಲೆ, ಒಬ್ಬನ ಮೇಲೆ. ಅದೆಂಥದ್ದು BJP ಇದರಲ್ಲಿ 21 ಅಕ್ರಮ ಎಲ್ಲ ತಂದುಬಿಡ್ತೀವಿ. ಎಲ್ಲರಪ್ಪ ಇಲ್ಲಿ ಕುಮಾರಸ್ವಾಮಿದು ಒಬ್ಬಂದು ಬಿಟ್ಟರೆ ಯಾರ್ದು ಇಲ್ಲ. ಇಲ್ಲಿ ಕುಮಾರಸ್ವಾಮಿದು ಒಬ್ಬಂದು ಇಟ್ಕೊಂಡು ಓಡ್ತಿದ್ದೀರಿ. ಅದು ಯಾವುದೋ ಡೆಡ್ ಕೇಸ್, ಅದು ಸತ್ತೋಗಿರೋ ಕೇಸ್ ಇಟ್ಕೊಂಡು ಓಡ್ತಿದ್ದೀರಿ. ಯಾರು ಸ್ವಲ್ಪ ಸರಿಯಾಗಿರೋದು ಹಿಡ್ಕೋಬಾರ್ದ? HDK ವಿರುದ್ಧ ತನಿಖೆ ವಿಳಂಬ ಯಾಕೆ? ರಾಜ್ಯಪಾಲರಿಂದ BJP ಅದಕ್ಷತೆ ಕೆಲಸ. ಸಿದ್ದರಾಮಯ್ಯ ತೊಂದರೆ, ಪಾಪ ಇವರು ಹೇಳಿದಾರೆ ಬಿಡಿ. ಕಾಂಗ್ರೆಸ್ ಸರ್ಕಾರ 10 ವರ್ಷ ಇರಲಿದೆ. ಇದು ಎಲ್ಲ ಇವತ್ತು ಇವೆಲ್ಲ HDKಗೂ ಪ್ರಾಸಿಕ್ಯೂಷನ್ ಸಂಕಷ್ಟ. ಇಲ್ಲಿ ಮೊನ್ನೆ ಮತ್ತೆ ಅದೆಂತೂ ಹಿರೇಮಠರ ಕೈಲಿ ಒಂದು ಹೇಳಿಕೆ ಕೊಡ್ತಿದ್ದೀರಿ. ಅದ್ಯಾರೋ ಇನ್ನೊಬ್ಬರವ್ರ ಜೊತೆ ಯಾರೋ ಅವ್ರ ಹೆಸರು ಎಂಥದ್ದು ರೆಡ್ಡಿ, ಇನ್ನೊಬ್ರು ಯಾರೋ ರವಿಕೃಷ್ಣ ರೆಡ್ಡಿ, ಇಬ್ಬರು ಒಂದು ಹೇಳಿಕೆ ಕೊಟ್ಟವ್ರೆ. ಅದೇನೋ 200 ಎಕರೆ ಕುಮಾರಸ್ವಾಮಿ ಮತ್ತು ಅವ್ರ ಸಂಬಂಧಿಕರು ಲೂಟಿ ಮಾಡಿಬಿಟ್ಟವ್ರೆ ಕೇತನಹಳ್ಳಿ ಹತ್ರ ಅಂತ. ನವೆಂಬರ್ 4, 2016ರಲ್ಲಿ ಸಿದ್ದರಾಮಯ್ಯನವ್ರಿಗೊಂದು ಪತ್ರ ಬರೆದಿದ್ದೀನಿ. ಆ ಪತ್ರದ ಕಾಪಿನ ಕಾಗೋಡು ತಿಮ್ಮಪ್ಪ, ಮಾನ್ಯ ಕಂದಾಯ ಸಚಿವರು, ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ, ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ, ಜಿಲ್ಲಾಧಿಕಾರಿ ರಾಮನಗರ ವಿಭಾಗ, ಇವರಿಗೆಲ್ಲ ಒಂದೊಂದು ಕಾಪಿ ಕಳಿಸಿದ್ದೀನಿ. ನನ್ನ 46 ಎಕರೆ ಭೂಮಿ ಯಾವ ರೀತಿ ನಾವು ಕೊಂಡ್ಕೊಂಡಿರೋದು, ನಮ್ಮ ಚಿಕ್ಕಮ್ಮನ ಹೆಸರಿಗೆ ಯಾವ ರೀತಿ ಯಾರಿಂದ ಕೊಂಡ್ಕೊಂಡಿದ್ದೆ, ನಾನು ಎಷ್ಟು ಯಾವ ರೀತಿ ತೊಗೊಂಡಿದ್ದೆ, ಎಲ್ಲ ಡೀಟೇಲ್ನ ಹಾಕಿ ಮುಖ್ಯಮಂತ್ರಿಗಳಿಗೆ ಬರೆದೆ. ಇದು ಯಾತಕ್ಕೆ ಪಾಪ ಅವರಿಗೆ ನಾನು ಒಂದು ಮಾತು ಹೇಳ್ತೀನಿ, ಹಿರೇಮಠವ್ರಿಗೆ ಹೇಳ್ತೀನಿ, ದಯವಿಟ್ಟು ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ. ಅವನು ಯಾವನ ಸಿದ್ದಪ್ಪ ಅಂತ ಹೇಳಿದ ಅಸಿಸ್ಟೆಂಟ್ ಕಮಿಷನರು, ಈ ನಾಡಿನ ಜನತೆಗೆ ಹೇಳ್ತೀನಿ, ಯಾವೊಂದು 2011 ಬ್ಯಾಚು 360 370 ಮಕ್ಕಳು ಎಕ್ಸಾಮ್ ಬರೆದು ಅವ್ರ ಜೀವನದ ಜೊತೆ ಚೆಲ್ಲಾಟ ಆಡ್ತು ಸರ್ಕಾರ. ಆ ಮಕ್ಕಳ ಪರವಾಗಿ ನಾನು ಅವತ್ತು ನಿಂತಿದ್ದಕ್ಕೆ ಆ ಸಿದ್ದಪ್ಪನ ಮಗಳದು ಗಲಾಟೆ, ಅದು ರವಿವರ್ಮ ಕುಮಾರ್ ಅವರು ಕರ್ಕೊಂಡು ಏನು ಕೇಸ್ನ ತಗೊಂಡು ನಡೆಸಿದ್ರಲ್ಲಪ್ಪ ನೀವೆಲ್ಲ. ಆ 370 ಜನ ಮಕ್ಕಳ ಪರವಾಗಿ ನಾನು ಧ್ವನಿ ಎತ್ತಿದ್ದಕ್ಕೆ ಇವನು ಸಿದ್ದಪ್ಪ ಅಸಿಸ್ಟೆಂಟ್ ಕಮಿಷನರು ರಾಮನಗರದಲ್ಲಿ ಒಂದು ದೊಡ್ಡ ಒಂದು ಬರದ ದೇವೇಗೌಡ, ಕುಮಾರಸ್ವಾಮಿ, ಅದೆಂಥದ್ದು ಭೂಮಿ ದಾಹ, ಸ್ಮಶಾನಗಳು, ಕೆರೆ ಕಟ್ಟೆ ಎಲ್ಲ ಲೂಟಿ ಮಾಡಿಬಿಟ್ರು. ಈಗಲ ಅದೊಂದು KPSC, ಇದೊಂದು ಕರ್ಮಕಾಂಡ. ಈಗ ಅವ್ಯಾವ 3 ಜನ ದುಡ್ಡು ಮಾಡೋಕ್ಕೆ ರಿಟೈರ್ ಆಯ್ತಾರಂತೆ. ಆ ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ತಾವೆ. ಆ ಚೀಫ್ ಸೆಕ್ರೆಟರಿಗೆ ಹೇಳಿದೆ, ನಿನ್ನ ಮುಖ್ಯಮಂತ್ರಿಗೆ ಹೇಳಿ ಆ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ ಅಂತ. ಏನೋ ಮಂಗಳವಾರಲೋ ಯಾವತ್ತೋ ಎಕ್ಸಾಮ್ ಮಾಡ್ತಾರಂತೆ. ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ, ಎಕ್ಸಾಮ್ ಬರೀಬೇಕು ಅಂತವ್ರಿಗೆ ಹೇಳಿದೆ ನಾನು, ಯಾಕೆ ಈ ಥರ ಮಾಡ್ತೀರಿ ಅಂತ. ಯಾರೋ 3 ಜನ ರಿಟೈರ್ ಆಗೋರಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಈ ತರಾತುರಿ ನಡೆಸಬೇಕಾ? ಅವತ್ತು ಆ ಸಿದ್ದಪ್ಪನ ಮಗಳ ವಿಷಯದಲ್ಲಿ ನಾನು ಆ 370 ಮಕ್ಕಳ ಪರವಾಗಿ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಈ ಒಂದು ಭೂಮಿ ಕಬಳಿಕೆ, 1000 ಕೋಟಿ 100 ಕೋಟಿ. ಕೃಷ್ಣ ಬೈರೇಗೌಡ್ರೆ, ನಿಮ್ಮ ಚಿಕ್ಕಪ್ಪನಿಗೆ ಏನೇನು ಮಾಡ್ತಾ ಇದ್ದೀರಿ ಗೊತ್ತಿದೆ, ಡಾಕ್ಯುಮೆಂಟ್ ಇದೆ. ಕುಮಾರಸ್ವಾಮಿ 90 ಎಕರೆನೋ 96 ಎಕರೆನೋ ಮೊನ್ನೇನೋ ಹೇಳಿದ್ರೆ ಮಾಡಪ್ಪ, ಯಾವ ಎನ್ಕ್ವೈರಿ ಬೇಕಾದ್ರೂ ಮಾಡಿ. ನಾನೇ ಕೊಟ್ಟಿದ್ದೀನಲ್ಲ ನಿಮ್ಮ ಸಿದ್ದರಾಮಯ್ಯನವ್ರಿಗೆ 2016ರಲ್ಲಿ ತನಿಖೆ ಮಾಡಿ ಅಂತೇಳಿ. 1983-84 ಆಸ್ತಿ 40 ವರ್ಷ ಆಗೋಯ್ತು. ಅದ್ಯಾವುದೋ ಮೈಸೂರದ್ದು ಬೇರೆ ಹೇಳಿದ್ರು, ಇನ್ನೂ ಆ ಸೈಟ್ ನಂಬರೇ ಗೊತ್ತಿಲ್ಲ ಅದು ಯಾವುದು ಅಂತೇಳಿ ನನಗೆ. ಹಾಂ ಅಲ್ಲ, ಅದಕ್ಕೆ ಹೇಳಿದ್ದು ಅಲಾಟೆ ಆಗಿಲ್ಲ. ಏನೇನು ನಡೆಸ್ತಿದ್ರಿ ಇಲ್ಲಿ? ನಾನೇ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದೀನಿ.
ತನಿಖೆ ಮಾಡಿ, ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ. ಕೇತನಹಳ್ಳಿಗೆ ಬಂದು ಹಾಂ, ಇದು ನವೆಂಬರ್ 4, 2016 ಕಷ್ಟಪಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ಭೂಮಿ ಇದು. ನಿಮ್ಮ ಥರ ಸರ್ಕಾರಿ ಭೂಮಿಯ ಸರ್ಕಾರದ ಮೂಢ ಜಮೀನದು. ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ನಿಮ್ಮ ಬಾಮೈದ ಆಗದೆ ಇನ್ಯಾವನಾದ್ರೂ ಹೋಗಿ ಅರ್ಜಿ ಹಾಕಿದ್ರೆ ನಿಮ್ಮ DC ಆ ಜಮೀನು ರಿಜಿಸ್ಟರ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಿದ್ದೀರಾ? ಆ ಭೂಮಿ ಅಲೈನ್ಮೆಂಟ್ ಮಾಡಿ ಇದು ಮಾಡ್ತಿದ್ದಾರೆ, ನಿಮ್ಮ ಚೇಂಜ್ ಆಫ್ ಯೂಸ್ ಕೊಡ್ತಾ ಇದ್ದೀರಾ? ಕನ್ವರ್ಷನ್ನು ಬೇರೆ ಯಾರಾದರೂ ಆಗಿದ್ರೆ ನಿಮ್ಮ ಸುಪರ್ದಿನಲ್ಲಿ ನಿಮ್ಮ ಆದೇಶ ಇಲ್ಲದೆ ನಿಮಗೆ ಫೇವರ್ ಮಾಡೋಕ್ಕೋಸ್ಕರಲೇ ಇವತ್ತು ಆಕ್ಟಿವಿಟೀಸ್ ಆಗಿರೋದು. ಆಮೇಲೆ ನಿಮಗೆ ಬದ್ಧವಾಗಿ 3 ಎಕರೆಗೆ ಎಷ್ಟು ಸೈಟ್ ತಗೊಳ್ಳೋಕೆ ಅವಕಾಶ ಇರೋದು? ಆಯಿತು, ಆ ಭೂಮಿ ನಿಮ್ಮದೇ ಅಂತಲೇ ಇಟ್ಕೊಂಡ್ಬಿಡೋದ? 14 ಸೈಟ್ ತಗೊಳ್ಳೋಕೆ ನಿಮಗೆ ಇದೆಯಾ? ಇನ್ನೂ ಬಣ್ತನ ಅವ್ಯಾವ ಮಾತು ಕೇಳ್ಕೊಂಡು ಪೊನ್ನಣ್ಣಂತರನ್ನ ಅವತ್ತೇ ಸೈಟ್ ಅಲ್ಲಪ್ಪ ಬೇಡ ಸಭಾಸ ಬೇಡ ಕೊಟ್ಬಿಡ್ತೀನಿ ಅಂತ ವಾಪಸ್ ಕೊಟ್ಟಿದ್ದೀವಿ. ಇವತ್ತು ಯಾಕೆ ಈ ಪರಿಸ್ಥಿತಿ ನಗುಪಾಟ್ಲಾಗೋರಿ? ಸರ್ಕಾರಿ ಭೂಮಿ ಅದನ್ನ ನೀವು ನನ್ನ ಜಮೀನು 62 ಕೋಟಿ ಇದೆಲ್ಲ ಹೇಳ್ಕೊಂಡು ಇದೆಲ್ಲ ಬೇಕಿತ್ತ ಇದು ನಿಮಗೆ? ಇದರಿಂದ ಇವತ್ತು ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ, ನನ್ನ ಹತ್ರ ಸಾಯಿ ವೆಂಕಟೇಶ್ವರ ಇರಲಿ, ಜಂತ್ಕಲ್ ಇರಲಿ, ಇವತ್ತು ಎಲ್ಲ ಡಾಕ್ಯುಮೆಂಟ್ಗಳು ಭದ್ರವಾಗಿಟ್ಟಿದ್ದೀನಿ, ನನ್ನ ಕಾಲದ ಡಾಕ್ಯುಮೆಂಟ್ಗಳು. ಅದಷ್ಟೇ ಅಲ್ಲ, ಯಾರ್ಯಾರು ಏನೇನು ಮಾಡಿ ಸಂವಿಧಾನದ ಚೌಕಟ್ಟಿನ ಸಂಸ್ಥೆಗಳಲ್ಲಿ ಮಿಸ್ಲೇಡ್ ಮಾಡಿ ದಾಖಲೆಗಳನ್ನು ತಿದ್ಕೊಂಡು ಏನೇನು ಮಾಡಿದ್ದೀರಿ ಅದು ಲಾರಿಗಟ್ಟಲೆ ಇಟ್ಕೊಂಡಿದ್ದೀನಿ, ಏನೇನು ಮಾಡ್ಕೊಂಡಿದ್ದೀನಿ ಅದು ಇದೆ ನನ್ನ ಹತ್ರ. ಹಾಂ ಹಾಂ, ನನಗೆ ಬ್ರದರ್ ರಾಜ್ಯಪಾಲರದು ಪರ್ಮಿಷನ್ಗೆ ಯಾಕೆ ಅರ್ಜಿ ಹಾಕೊಂಡ್ರು? ಈಗ ತನಿಖೆ SIT ಅವರು ಎಷ್ಟು ದಿವಸ ಬೇಕಿ ತನಿಖೆ ಮಾಡೋಕ್ಕಿದು? ನಾನು ಕೇಳೋದು SIT 2014 ನಾನು ಕೋರ್ಟ್ ಮುಂದೆ ಹೋಗಿದ್ದು, 2016 ಇವ್ರು ಇಂಟರ್ಫಿಯರ್ ಆದರೂ SIT ತನಿಖೆ ಮಾಡ್ತೀವಿ ಅಂತ. ಇದೇನಿದೆ ಇದರಲ್ಲಿ? ರೆಕಾರ್ಡ್ ನೋಡಿ ತೀರ್ಮಾನ ತಗೊಳ್ಳೋದಕ್ಕೆ. ನನ್ನ ಹತ್ರ ಬಂದು ನನ್ನ ಹ್ಯಾಂಡ್ ರೈಟಿಂಗು ತಗೊಂಡೋಗೋರೆ, ಸಿಗ್ನೇಚರ್ ಅಷ್ಟೇ ಅಲ್ಲ ಬ್ರದರ್, ಹ್ಯಾಂಡ್ ರೈಟಿಂಗು ತಗೊಂಡೋಗೋರೆ. ಇಲ್ಲಿ ಯಾವ ಏನು ಹಾಂ, ಅದೇ ಈಗ ಅವರಿಗೆ ತೀರ್ಮಾನ ಮಾಡಬೇಕಾಗಿರೋದಲ್ವಾ? ಅದೇ ತೀರ್ಮಾನ ಆಗಬೇಕಾಗಿರೋದಲ್ಲಿ. ನನ್ನ ಇದು ಬರೆದಿರೋದು, ನಾನು ಬರೆದಿರೋದು, ಯಾರು ಬರೆದಿರೋದು ಅಂತೇಳಿ ಅವರು ತೀರ್ಮಾನ ಮಾಡ್ಕೋಬೇಕಲ್ಲ ಇಲ್ಲಿ. ಆಮೇಲೆ ಅದೆಂಥದ್ದು ಪ್ರೊಪ್ರೈಟ್ರ್ ವಿನೋದ್ ಗೋಯಲ್ ಅಂತ ಸೇರಿಸೋರಲ್ಲ ಆದೇಶದ ಕಾಪಿಗೆ, ಯಾರು ಮಾಡಿದರು? ತನಿಖೆ ಮಾಡ್ಕೊಳ್ಳಿ. ಹಿಡ್ಕೊಂಡಿರೋರು ಯಾರು? ನಾನು ಮಾಡಿದ್ದೀನ? ಮಾಡಿರೋರು ಯಾರು? ಇವೆಲ್ಲ ಇಲ್ಲಿ ನಾನು ನೋಡಿದ್ದೀನಿ. ಇಲ್ಲಿ ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು. ಹಾಂ, ಅವ್ರಿಗೆ ಅದನ್ನೇ ಈಗ ಆಗಿರೋದು. ಗವರ್ನರು ಎಂಥದ್ದು ನಿಮ್ಮ TV ಗಳಲ್ಲಿ ಹೊಡೆದ್ರಲ್ಲ ಈಗ, ಗವರ್ನರು ಅದಕ್ಕೆ ಮತ್ತೆ ಪುನರ್ ಪರಿಶೀಲನೆ ಮಾಡಿ ಕಳಿಸಿ ಅಂತ ಕೊಟ್ಟಿರ್ಬೇಕು ಅವರಿಗೆ. ಮೊನ್ನೆ ಕಳಿಸಿದ್ರು, ಅದಕ್ಕೆ ಮತ್ತೀಗ ಸರ್ಕಾರದಿಂದ ಮತ್ತೆ ತರಾತುರ್ಲಿ 2 ದಿವಸದಲ್ಲಿ ಕೊಟ್ಟವರಲ್ವಾ, ಪುನರ್ ಪರಿಶೀಲನೆ ಮಾಡಿ ಅಂತೇಳಿ. ಇಲ್ಲಿ ಒಂದೇ ನಿಮಿಷ, ಒಂದು ತೋರಿಸ್ತೀನಿ ನಿಮ್ಗೆ ಅಷ್ಟೇ. ಇದು ನನ್ನ ಆದೇಶ, ಇವ್ರು ತೋರಿಸ್ಕೊಂಡಿರೋದು. ಇಲ್ಲಿ ಏನಿದೆ, ಇಲ್ಲಿ ಸಾಯಿ ವೆಂಕಟೇಶ್ವರ ಅಂತ, ಅದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ. ಅದು ಯಾವ ಇಂಟರ್ನ್ಯಾಷನಲ್ FSL ಕಳಿಸ್ಕೊಂಡು ತನಿಖೆ ಮಾಡ್ಕೊಳ್ರಪ್ಪ, ಎಲ್ಲಿ ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ. ಇದು ಯಾರು ಬರದಾನೆ? ಅವನು
ಇದು 6/10/2007. ಇದು ನನ್ನ ಸೈನ್ ಇದೇ ಅಲ್ಲ, ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ. ಯಾವನು ಬರ್ಕೊಂಡವನು? ಇದರಿಂದ ಇದೆಲ್ಲ ಭಾಳ ಇಶ್ಯೂಗಳಿದೆ. ಇದು ಭೂಮಿನೇ ಕೊಟ್ಟಿಲ್ಲ, ಇನ್ನೂ ಒಂದು ದೊಡ್ಡ ಫ್ರಾಡ್ ಅಂತ ಆಲ್ರೆಡಿ ಪ್ರೂವ್ ಆಗಿದೆ. ಇದನ್ನು ಫ್ರಾಡ್ ಮಾಡಿಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇಷ್ಟೆಲ್ಲ ಮಾಡಿರೋರು ಯಾರ್ಯಾರು ಸೇರ್ಕೊಂಡವ್ರು ಇದರಲ್ಲಿ? ಯಾಕೊಬ್ಬ ಅಧಿಕಾರಿ ಅಕೌಂಟ್ಗೆ 20 ಲಕ್ಷ ಹೋಯ್ತಾಗ ಇವನಿಂದ? ಇದೆಲ್ಲ ಪ್ರೋಸೆಸ್ ಆದಾಗ ಇದಕ್ಕೆ ನಾನು ಪಾತ್ರನಾ? ಯೋ ಅದಕ್ಕೆ ಜೈಲಿಗೆ ಹೋಗಿ ಬಂದಾಗಿದೆ ಅವ್ರು. ಬನ್ನಿ, ಅವರಲ್ಲ, ಜಯಚಂದ್ರ ಅಲ್ಲ, 20 ಅದು ನಾವು ಅದೆಲ್ಲ ತೆಗೆದಿದ್ದಕ್ಕೆ ನಾನು ಸದ್ಯ ಬಚಾವಾದೆ. ನಾನು ಯಾಕೆ ಕಳಿಸ್ದೆ? ಅವ್ರು ಮಾಡ್ಕೋಬೇಕು, ಅವ್ರು ತೀರ್ಮಾನ ಮಾಡ್ಕೊಳ್ಳಿ, ನನಗೇನು ಸಂಬಂಧ ಇಲ್ಲ. FSLಗಾದರೂ ಕಳಿಸ್ಕೊಳ್ಳಿ, ಏನಾದರೂ ಕಳಿಸ್ಕೊಂಡು ಗೌರ್ನರ್ ಹತ್ರ ಪರ್ಮಿಷನ್ನು ತಗೊಳ್ಳಿ. ಪಾಪ ಗೌರ್ನರ್ ಯಾತಕ್ಕೆ ಬೈತೀರಿ? ತಪ್ಪು ನೀವು ಇಟ್ಕೊಂಡಿದ್ದೀರಿ, ಅಲ್ಲಿ ತಪ್ಪು ನೀವು ಮಾಡ್ಕೊಂಡು ಗೌರ್ನರ್ ಯಾಕೆ ಹೇಳಿದ್ದೀರಿ? ಕೇಂದ್ರ ಸರ್ಕಾರ ಯಾಕೆ ಹೇಳಿದ್ದೀರಿ? ಮಾಡ್ಕೊಂಡ್ರೆ ತಪ್ಪು ನೀವು. ಅವ್ರಿಗೆ ಇರೋದೇ ನಂದಲ್ಲ ಭಯ, ಇನ್ಯಾರು ಮಾತಾಡ್ತಾರೆ? ಇವೆಲ್ಲ ದಾಖಲೆ ಸಮೇತ ಇನ್ಯಾರು ಮಾಡೋಕ್ಕೆ ಸಾಧ್ಯ? ಕೋರ್ಟ್ ಆದೇಶಗಳನ್ನೂ ಇಲ್ಲಿ ಹೇಳ್ತಾ ಇದ್ದೀನಿ. ಇದ್ರದ್ದು ಏನಾಗಿದೆ? ಸಾಯಿ ವೆಂಕಟೇಶ್ವರ ಏನು ಮಾಡೋಕ್ಕೆ ಸಾಧ್ಯ ನನ್ನ ಮೇಲೆ ಇವರು? ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.